ವಿರುದ್ಧವಾಗ್ಲಿ ಅದಾನಿ ಅವ್ರಿಗೆ ಏನ್ ಸಪೋರ್ಟ್ ಆಗಿದೆ ಕೇಂದ್ರ ಸರ್ಕಾರದಿಂದ ಅದ್ರ ವಿರುದ್ಧವಾಗಿ ಅವಾಗೂ ಮಾತಾಡಿ ಇವಾಗೂ ಮಾತಾಡ್ತೀವಿ. ಅದಾನಿ ಅವರಿಗೆ ಸಿಕ್ಕಿರ್ತಕ್ಕಂತ ಬೆನಿಫಿಟ್ ಈ ದೇಶದಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬರ್ದಟ್ಟಿಗಳೇ ಮೈದಾ ಹಿಟ್ಟು ನಿಮ್ಮನೆಗೆ ಅವರೇ ಕೊಡ್ತಾರೆ, ಚಕ್ಲಿ ಹಿಟ್ಟು ಅವರೇ ಕೊಡ್ತಾರೆ. ಆ ಲೆವೆಲ್ ಬರುತ್ತೆ ಅದು. ಯಾಕಂದ್ರೆ ಇಲ್ಲಿವರೆಗೆ ನಾನು ಇಲ್ಲ ಅಂತ ಹೇಳ್ತಾನೆ ಇಲ್ಲ. ಒಂದು ಆಕ್ಟಿವ್ ಪಾರ್ಟಿಸಿಪೇಟ್ ಮಾಡಿ ನೀವು ನಿಮ್ಮ ಮೆರಿಟ್ನಲ್ಲಿ ಗೆಲ್ಲೋದು ಒಂದು ಟೆಂಡರ್, ಓಪನ್ ಟೆಂಡರ್ ಯಾರನ್ನ ಪಾರ್ಟಿಸಿಪೇಟ್ ಮಾಡೋದು ಡಿಫೆಂಡ್ ಮಾಡ್ತಾ ಇಲ್ಲ ಅವರಿಗೆ. ಬಟ್ ಅವ್ರಿಗೆ ಸಿಗ್ತಕ್ಕಂಥ ಕಾಂಟ್ರಾಕ್ಟ್ಗಳು ಯಾವ ಬೇಸಿಸ್ ಮೇಲೆ ಸಿಕ್ಕಿದೆ ಅಂತ ಬೇಕಾದ್ರೆ ಒಂದು ಟೈಮ್ ಕುತ್ಕೊಂಡು ಚರ್ಚೆ ಮಾಡೋಣ. ಮುಗಿಸ್ಬಿಡ್ತೀನಿ ನಿಮಿಷ. ಗ್ಲೋಬಲ್ ಟೆಂಡರ್ ಅಲ್ಲಿ ಯಾರನ್ನ ಪಾರ್ಟಿಸಿಪೇಟ್ ಮಾಡೋದು ಆಯ್ತಾ? ಪ್ರಿಫರೆನ್ಷಿಯಲ್ ಕಾಂಟ್ರಾಕ್ಟ್ಸ್ ಅಂತ ಹೇಳ್ತೀವಿ. ಈ ಫಾರ್ ಎಕ್ಸಾಂಪಲ್ ಕೋಲ್ ಬ್ಲಾಕ್ಗಳು, ಅದಾನಿ ಅವ್ರದ್ದು ಏನ್ ಎಕ್ಸ್ಪರ್ಟೀಸ್ ಇತ್ತು ಕೋಲ್ ಬ್ಲಾಕ್ ನಲ್ಲಿ ಕೊಡಕ್ಕೆ ಅವರಿಗೆ? ನಾವು ಅನಿಲ್ ಅಂಬಾನಿ ಅವರಿಗೆ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಏರ್ಕ್ರಾಫ್ಟ್ ಕೊಟ್ವಿ, ರಫೇಲ್ ಡೀಲ್ ನ ಕೊಟ್ವಿ ಅವರಿಗೆ. ಆ ಪುಣ್ಯಾತ್ಮ ಸೈಕಲ್ ಮಾಡಿದ್ದಿಲ್ಲ. ಯಾವ ಆಧಾರದ ಕೊಟ್ಟಿವಿ ಅಂತಕ್ಕಂಥದ್ದು ಇಂಪಾರ್ಟೆನ್ಸ್ ಇದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಇಫ್ ಅದಾನಿ ಅವರು ಇಲ್ಲಿ ಟನಲ್ ರೋಡ್ ನಲ್ಲಿ ಅವ್ರು ಪಾರ್ಟಿಸಿಪೇಟ್ ಮಾಡಿದ್ರೆ ಆ ಟೆಕ್ನಿಕಲ್ ಕ್ವಾಲಿಫಿಕೇಶನ್ ಕಂಪ್ನಿಗಿದ್ರೆ ಗೆಲ್ತಾರಲ್ಲ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಆದ್ರೆ ಇವರಿಗೆ ಯಾವ್ದು ಟೆಕ್ನಿಕಲ್ ಕ್ವಾಲಿಫಿಕೇಶನ್ ಇಲ್ಲ ಇರುವಂತ ಕಂಪ್ನಿಗಳಿಗೆ ಇಷ್ಟೆಲ್ಲ ಆದ್ಯತೆ ಹೆಂಗ್ ಸಿಕ್ತು ಅನ್ನೋದಕ್ಕೆ ಒಂದ್ ಸ್ವಲ್ಪ ಚರ್ಚೆ ಮಾಡೋಣ. ಅಶೋಕ್ ಅವ್ರ ಕರೀರಿ, ಚರ್ಚೆ ಮಾಡೋಣ.